ನಮಸ್ಕಾರ. ಅನುಜ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮರ್ಯಾದೆ ರಾಮಣ್ಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಮರ್ಯಾದೆ ರಾಮಣ್ಣಂಗೆ ಮತ್ತು ಐಶ್ವರ್ಯಂಗೆ ಫಸ್ಟ್ ನೈಟು ಅರೇಂಜ್ಮೆಂಟ್ ಮಾಡಬೇಕು ಅಂತೇಳಿ ಬೆಂಗಳೂರಿಂದನೂ ಅವ್ರ ಅಪ್ಪ ಅಮ್ಮ ಅತ್ತೆ ಮಗಳು ಎಲ್ಲ ಕೂಡ ಬಂದಿದ್ದಾರೆ. ಆದರೆ ಐಶ್ವರ್ಯ ಇದಕ್ಕೆ ಒಪ್ಪಲ್ಲ. ಮತ್ತು ರಾಮಣ್ಣನೂ ಕೂಡ ಅಮ್ಮ ಹೇಳಿರೋದ್ರಿಂದ, ಅಮ್ಮ ಅವಳು ಮೈ ಕೈ ಮುಟ್ಟಲೇಬಾರ್ದು ನೀನು ಸಾಯೋವರೆಗೂ ಅಂತ ಹೇಳಿರೋದ್ರಿಂದ ಅವನು ಅದಕ್ಕೆ ಒಪ್ಪಿಗೆ ಇಲ್ಲ. ಹಾಗಾಗಿ ಇವರಿಬ್ಬರು ಜಂಜಾಟದಲ್ಲಿ ಇವ್ರ ಪಾಪ ಸಫರ್ ಪಡ್ತಾಯಿದ್ದಾರೆ. ಹಾಗಾಗಿ ಐಶ್ವರ್ಯ ಜೋರೆ ಕೂಗಾಡ್ತಾಳೆ, ಕಿರ್ಚಾಡ್ತಾಳೆ. ಆಮೇಲೆ ಅವ್ರ ಅಮ್ಮ ಸುಕನ್ಯಾ ಹೇಳ್ತಾಳೆ, ಇಲ್ಲ ಇದು ಆಗ್ಬಿಡ್ಬೇಕು, ನಾವು ಮಾಡೋ ಕರ್ತವ್ಯ ದೊಡ್ಡವರು ಮಾಡಿಬಿಟ್ರೆ ಆಮೇಲೆ ಅವ್ರು ಹೇಗೋ ಬದುಕೋತಾರೆ, ಅಲ್ಲಿವರೆಗೆ ನಾವು ಬಿಡೋಕ್ಕಾಗಲ್ಲ, ಮಾಡಿಬಿಡೋಣ ಅಂತ. ಇವಾಗಲೇ ಬೇಡ ಅಂತ ಹೇಳಿದ್ರೂ ಕೇಳಲ್ಲ. ಆಮೇಲೆ ಅವ್ರ ಅಪ್ಪ ಐಶ್ವರ್ಯ ಅಪ್ಪ ಸುಮ್ಮನೆ ಇರ್ತಾನೆ. ಐಶ್ವರ್ಯಗೆ ಬೇಜಾರಿರುತ್ತೆ. ಆ ಅಪ್ಪನ್ನು ಮಾತಾಡ್ಸಲ್ಲ ಅವಳು. ಅಮ್ಮ ಬೈತಾಳೆ ಅಂತ ಅಮ್ಮನ ಹತ್ರ ಹಂಗೋ ಹಿಂಗೋ ಇರ್ತಾಳೆ ಅಷ್ಟೇ. ಮತ್ತು ಯಾರಿಗೂ ಗೌರವ ಕೊಡಲ್ಲ, ಸಿಟ್ಟು ಜಾಸ್ತಿ. ಆಗ ಅಜ್ಜಿ ನೋಡ್ತಾ ಕೂತಿರುತ್ತೆ. ಅಜ್ಜಿ ಇದೆಲ್ಲ ಕೇಳಿಸ್ಕೊಳ್ತಾ ಇರುತ್ತೆ. ಈ ಕಡೆ ಜಯ ಹೋಗಿ ಆ ಪುರೋಹಿತ ಅಂದರೆ ಪಂಡಿತನ ಹತ್ರ ಹೋಗಿ, ನಿನ್ನ ಮಗ ಏನಾದ್ರೂ ಆ ಹುಡುಗಿ ಮುಟ್ಬಿಟ್ರೆ ನಿನ್ನ ಮಗ ಸತ್ತೋಗ್ತಾನೆ ಅಂತ ಸುಳ್ಳು ಹೇಳ್ಬಿಟ್ಟಿರ್ತಾನೆ. ಅದನ್ನೇ ಇವಳು ನಿಜ ಅಂತ ನಂಬ್ಕೊಂಡು ಏನು ಮಾಡೋದಕ್ಕೂ ಮುಂದೆ ಹೋಗೋದೇ ಇಲ್ಲ. ಮದುವೆ ಬೇಡ ಅಂತಿದ್ಲು, ಹೆಂಗೋ ಮದುವೆ ಒಂದಾಗಿ ಗೊತ್ತಿಲ್ದಂಗೆ ಮದುವೆ ಆಗಿ ಬಂದಾಯಿತು. ಈಗ ಫಸ್ಟ್ ನೈಟ್ ಮಾಡೋಕ್ಕೂ ಒಪ್ಪಿಗೆ ಕೊಡ್ತಾಯಿಲ್ಲ. ಮುಟ್ಟಿದ್ರೆ ಎಲ್ಲಿ ನನ್ನ ಮಗ ಸತ್ತೋಗ್ಬಿಡ್ತಾನೋ ಅನ್ನೋ ಭಯ ಅವಳಿಗೆ. ಪಾಪ ಅದನ್ನ ಇನ್ನೇನಿಲ್ಲ, ಅದೇ ಭಯ. ಎಲ್ಲಿ ನನ್ನ ಮಗನ ಕಳ್ಕೊಬಿಡ್ತೀನೋ, ನನ್ನ ಮಗ ನನ್ನ ಕೈ ಬಿಟ್ಟು ಹೋಗ್ಬಿಡ್ತಾನೋ ಅಂತ ಇವಳು ಚಿಂತೆ ಮಾಡ್ತಿದ್ದಾಳೆ ಜಯ. ಅದೊಂದು ಬಿಟ್ಟರೆ ಇಲ್ಲ, ಮದುವೆ ಮಾಡಿದ್ರೂ ಸೊಸೆ ಇರಬಾರ್ದು ಆ ಥರ ಇಂಟೆನ್ಷನ್ ಅವಳಿಗಿಲ್ಲ. ಒಟ್ಟಿಗೆ ಬ್ರಹ್ಮಚಾರಿಯಾಗೇ ಇರಬೇಕು ಅನ್ನೋ ಆಸೆ. ಮಗನ ಕಳ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಈ ರೀತಿ ಸನ್ನಿವೇಶ ಅವಳದು. ಅವಳಿಗೆ ಹೇಳ್ಕೊಳಂಗಿಲ್ಲ, ಬಿಡೋಂಗಿಲ್ಲ. ಯಾರ ಹತ್ರನೂ ಹೇಳೋಕ್ಕಾಗ್ತಾಯಿಲ್ಲ ವಿಷಯನ. ಏಕೆಂದರೆ ಆ ಪಂಡಿತ ಯಾರ ಹತ್ರನೂ ಹೇಳಬೇಡಿ ಅಂತ ಹೇಳ್ಬಿಟ್ಟಿದ್ದಾನಲ್ಲ. ಒಬ್ಬರ ಹತ್ರನೂ ಇದನ್ನು ವಿಷಯ ಮಾತಾಡಿದ್ರೆ ನಿನ್ನ ಮಗ ಸತ್ತೋಗ್ತಾನೆ, ಹಿಂಗೆ ಎಲ್ಲದಕ್ಕೂ ಈ ಥರ ಹೇಳಿರೋದ್ರಿಂದ ಅವಳಿಗೆ ಹೇಳ್ಕೊಳಂಗಿಲ್ಲ, ಬಿಡೋಂಗಿಲ್ಲ. ಅಜ್ಜಿ ಹತ್ರನೂ ಹೇಳೋಂಗಿಲ್ಲ, ಗಂಡನ ಹತ್ರನೂ ಹೇಳೋಂಗಿಲ್ಲ. ಏನೇ ನಿನ್ನ ಸಮಸ್ಯೆ ಅಂತ ಕೇಳ್ತಾನೆ, ಆದರೂ ಹೇಳಲ್ಲ. ಅಜ್ಜಿ ಕೇಳುತ್ತೆ, ಅಯ್ಯೋ ಜಯ ಹೇಳು, ಅದೇನು ಸಮಸ್ಯೆ, ನಾವು ಬಗೆಹರಿಸ್ತೀವಿ ಹೇಳು ಅಂದರೆ, ಇಲ್ಲ ಅದು ಹೇಳೋಕ್ಕಾಗಲ್ಲ, ನನಗೆ ತಲೆ ಕೆಡಿಸ್ಬೇಡಿ, ಸುಮ್ಮನಿದ್ಬಿಡಿ ಅಂತಾಳೆ. ಇದ್ದೋಳೆ ಸರಿ ಹೋಯ್ತಲ್ಲ, ಹೇಳೋದು ಇಲ್ಲ ಮತ್ತು ಮಾಡೋದು ಇಲ್ಲ ಅಂತೇಳಿ ಗಂಡ ರೇಗ್ತಾನೆ. ಜೈನ್ ಗಂಡ ರೇಗಿದ್ರೂ ಅವಳು ತಲೆನೇ ಕೆಡಿಸ್ಕೊಳ್ಳಲ್ಲ. ಒಟ್ಟಿಗೆ ಇದು ಮಾಡಲ್ಲ. ಇದೊಂದೇ ಅವಳು ಹಾಕ್ಕೊಂಡು ಕೂತಿರೋ ಕ್ವಶ್ಚನ್ನು. ಹಾಗಾಗಿ ಅವಳಿಗೆ ಯಾವ ರೀತಿ ಬುದ್ಧಿ ಹೇಳಬೇಕು ತಿಳಿಯುತ್ತಿಲ್ಲ. ಇವನಿಗೆ ಹೇಳಿ ಸಾಕಾಗೋಯ್ತು. ಏನು ಹೇಳಿದರೂ ಕೇಳ್ತಾ ಇಲ್ಲ. ಹಾಗಾಗಿ ಅವನು ತಲೆನೇ ಕೆಡಿಸ್ಕೋತಿಲ್ಲ, ಸುಮ್ಮನೆ ಕೂತಿರ್ತಾನೆ. ಅಜ್ಜಿ ಇದನ್ನೆಲ್ಲ ಕೇಳಿಸ್ಕೊತಾ ಇರುತ್ತೆ. ಜಯ ಬಾಯ್ಬಿಟ್ಟು ಹೇಳಲ್ಲ, ಯಾಕೆ ಏನು ಅಂತ ಹೇಳಲ್ಲ. ಒಟ್ಟಿಗೆ ಫಸ್ಟ್ ನೈಟ್ ಆಗಬಾರ್ದು, ಫಸ್ಟ್ ನೈಟ್ ಮಾಡಬಾರ್ದು. ಇದೊಂದೇ ಅವಳು ಇಂಟೆನ್ಷನ್ ಆಗಿರುತ್ತೆ. ಹಂಗಾಗ್ಬಿಟ್ಟು ಅವಳು ಬೇರೆ ಯಾವುದಕ್ಕೂ ತಲೆ ಕೆಡಿಸ್ಕೊತಾ ಇರಲ್ಲ. ಎಲ್ಲಿ ಒಂದು ಯಾವ ಕೆಲಸ ಮಾಡೋಕ್ಕೋದ್ರೂ ಎಲ್ಲಿ ನನ್ನ ಮಗ ಸಾಯ್ತಾನೋ, ಏನೇ ಮಾಡೋಕ್ಕೋದ್ರೂ ನನ್ನ ಮಗ ಸಾಯ್ತಾನೋ, ಇದೇ ಯೋಚನೆ ಮಾಡ್ತಿರ್ತಾಳೆ. ಹಂಗಾಗ್ಬಿಟ್ಟು ಅಜ್ಜಿ ಅದೆಲ್ಲ ಗಮನಿಸ್ತಾ ಇರುತ್ತೆ, ನೋಡ್ತಾ ಇರುತ್ತೆ. ಇವರಿಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಜ್ಜಿ ಅಲ್ಲೋಗಿ ಐಶು ಮತ್ತು ರಾಮಣ್ಣ ಮಾತಾಡ್ತಾ ಇರ್ತಾರೆ. ನಿನ್ನ ಮುಖ ನೋಡೋಕೆ ನನಗಿಷ್ಟ ಇಲ್ಲ, ಹಾಗೆ ಹಿಂಗೆ ಅಂತ ಅವಳು ಬೈತಾ ಇರ್ತಾಳೆ. ನೀನು ಅಷ್ಟೇ ಅಂತೇಳ್ಬಿಟ್ಟು ಅವನು ಬೈತಿರ್ತಾನೆ. ಇದನ್ನೆಲ್ಲ ಕೇಳಿಸ್ಕೊತಾ ಇದ್ದ ಅಜ್ಜಿ ಏನು ಮಾಡುತ್ತೆ, ಮತ್ತು ಅವನು ಮಾಡಲಿ ಅರೇಂಜ್ಮೆಂಟ್ ಮಾಡೋಕ್ಕೇನಂತೆ, ನಾವು ದೂರನೇ ಇದ್ಬಿಡೋಣ, ನೀನು ಮಂಚದ ಮೇಲೆ ಮಲ್ಕೊ, ನಾನು ಕೆಳಗೆ ಮಲ್ಕೋತೀನಿ ಅಷ್ಟೇ, ಅವ್ರು ಮಾಡೋದು ಮಾಡಲಿ, ಬೇಡ ಅಂತ ಹೇಳೋದೇ ಬೇಡ ಅಂತ ಹೇಳಿರ್ತಾನೆ. ಸರಿ ಹಂಗೆ ಮಾಡೋಣ ಅಂತ ಪ್ರಾಮಿಸ್ ಅಂತ ಮಾಡ್ಕೊಂಡಿರ್ತಾರೆ. ಓಹೋ ಇವ್ರು ಈ ರೀತಿ ಇದ್ದಾರಾ ಅಂತೇಳ್ಬಿಟ್ಟು ಅಜ್ಜಿ ಕೇಳಿಸ್ಕೊಂಡು ಅಜ್ಜಿ ಏನು ಮಾಡುತ್ತೆ, ಒಂದು ನಾರು ಬೇರು ಔಷಧಿ ಎಲ್ಲೋ ಸಿಗುತ್ತೆ, ಅದನ್ನು ತರಿಸ್ಬಿಟ್ಟು ಅದನ್ನು ಜಜ್ಜಿ ಅದು ಹಾಲೆಲ್ಲ ಕುಡಿಸ್ಬಿಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರುತ್ತೆ. ಇಲ್ಲಿ ಸುಕನ್ಯಾ ಕೂಡ ಮಗಳನ್ನ ಕರೆದು
ಮಗಳಿಗೆ ಬುದ್ಧಿ ಹೇಳ್ತಾಳೆ. ಬುದ್ಧಿ ಹೇಳಿದ್ರೂ ಮಗಳು ಕೇಳ್ತಾ ಇರಲ್ಲ. ನಾನು ಅಮೇರಿಕ ಹೋಗಿ ನನ್ನ ರಿಸರ್ಚ್ ಮಾಡಬೇಕು, ನಾನು ಪ್ರಪಂಚದಲ್ಲಿ ನಂಬರ್ 1 ಆಗಬೇಕು, ನಾನು ಆ ಥರ ಇಂಟೆನ್ಷನ್ ಇರೋಳು. ನಾನು ಪ್ರಜ್ಞೆ ತಪ್ಪಿದಾಗ ತಾಳಿ ಕಟ್ಟಿಸಿ ಕಳಿಸ್ಬಿಟ್ಟು ಮತ್ತೆ ಈಗ ಮಾತಾಡಬೇಡ, ಸುಮ್ಮನಿರು ಮಮ್ಮಿ ಅಂತ ಜೋರು ಮಾಡ್ತಾಳೆ. ನೋಡು, ನಾನು ಹೇಳ್ತಾಯಿದ್ದೀನಿ ಐಶ್ವರ್ಯ, ಬಾಯಿ ಮುಚ್ಚು ಅಂದರೆ ಬಾಯಿ ಮುಚ್ಚಬೇಕು, ಹೇಳ್ದಂಗೆ ಕೇಳು ನೀನು ಅಂತ. ಮಮ್ಮಿ ಕೇಳಬೇಕು ಅಂದರೆ ಕೇಳಬೇಕು ಅಂತ ಜೋರು ಮಾಡ್ತಾಳೆ. ಆವಾಗ ಅವಳು ಸೀದಾ ರೂಮ್ಗೆ ಹೊರ್ಟೋಯ್ತಾಳೆ. ಹೋಗ್ಬಿಟ್ಟು ಬಾಗಿಲು ಹಾಕ್ಕೊಂಬಿಡ್ತಾಳೆ. ಈ ಕಡೆ ಇವರೆಲ್ಲ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಜಯ ಅಂತೂ ಒಪ್ಪೋದೇ ಇಲ್ಲ. ಆಮೇಲೆ ಅವ್ರ ಅತ್ತೆ ಇದ್ದಾಳಲ್ಲ, ಐಶು ಅತ್ತೆ, ಅವಳು ಮದುವೆ ನಿಂತೋಯ್ತಲ್ಲ, ಅವನಿಗೆ ಸಪೋರ್ಟ್ ಮಾಡಿಕೊಂಡು ಅವನಿಗೆ ಮದುವೆ ಆಗುತ್ತೆ, ನಾವು ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ತೀವಿ, ಅವ್ರು ಒಪ್ಪಲ್ಲ, ಕರ್ಕೊಂಡು ಬಂದುಬಿಡ್ತೀವಿ ವಾಪಸ್ಸು ಅಂತ ಹೇಳಿ ಬಂದಿರ್ತಾಳೆ. ಅಲ್ಲಿ ಫೋನ್ ಮಾಡಿ ಕೂಡ ಹೇಳ್ತಾಳೆ, ಎಲ್ಲ ಗ್ರ್ಯಾಂಡ್ ಸಕ್ಸಸ್ಸು, ನಾವು ಹಾಕಿದ ಪ್ಲ್ಯಾನ್ ಎಲ್ಲ ಸಕ್ಸಸ್ ಆಯಿತು, ಇನ್ನೇನು ನೀ ಚಿಂತೆ ಮಾಡಬೇಡ ಅಂತೆಲ್ಲ ಹೇಳಿರ್ತಾಳೆ. ಅಯ್ಯೋ ಹೌದಾ ಅಂತೇಳಿ ಅವನು ಖುಷಿಪಟ್ಟಿರ್ತಾನೆ. ಅಜ್ಜಿ ಇದೆಲ್ಲ ತಿಳ್ಕೊಂಡು ಅಜ್ಜಿನೇ ಬೇರೆ ಪ್ಲ್ಯಾನ್ ಮಾಡಿಬಿಡುತ್ತೆ ನಗ್ತಾನೆ. ಆಮೇಲೆ ಅಲ್ಲೂ ಅವ್ರದ್ದು ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗುತ್ತೆ, ಅಜ್ಜಿನೇ ಸಕ್ಸಸ್ ಆಗುತ್ತೆ. ರಾಮಣ್ಣ ಮುತ್ಕು ಅಂತೇಳಿ ಅಜ್ಜಿನ ಆವಾಗವಾಗ ಮುತ್ಕು ನೀನು ಹೇಳ್ದಂಗೆ ಏನೇನೋ ಮಾಡಬೇಡ, ಸುಮ್ಮನಿರು ಮುತ್ಕು ಅಂತ ಹೇಳ್ತಲೇ ಇರ್ತಾನೆ. ಸುಮ್ಮನಿರ ರಾಮಣ್ಣ, ನಿಂಗೆ ಏನು ಗೊತ್ತಾಗುತ್ತೆ, ನಾನಿಲ್ವಾ, ಎಲ್ಲ ನೋಡ್ಕೋತೀನಿ, ಸುಮ್ಮನಿರ ರಾಮಣ್ಣ ಅಂತ ಇರುತ್ತೆ. ಹೀಗೆ ಐಶು ಜೋರು ಮಾಡಿದಾಗ ಐಶುಗೇನು ಮಾತಾಡಲ್ಲ, ಸುಮ್ಮನೆ ಆಗಿರುತ್ತೆ. ಪಾಪ ಹೊಸ ಹುಡುಗಿ, ಹೊಸ ಊರು, ಹೊಸ ಮನೆ ಬಂದಿರೋದು, ಜೋರು ಮಾಡಬಾರ್ದು, ಇವತ್ತಿಲ್ಲ ನಾಳೆ ಅಡ್ಜಸ್ಟ್ ಆಗ್ತಾಳೆ ಅಂತ ಅವಳಿಗೇನು ಮಾತಾಡಲ್ಲ, ಸುಮ್ಮನೆ ನಗ್ತಾನೆ ಅವಳ ಮಾತುಗಳನ್ನೆಲ್ಲ ಸ್ವೀಕರಿಸ್ತಾ ಇರುತ್ತೆ. ಈ ಕಡೆ ಹೋಗಿ ಈ ರೀತಿ ನಾರು ಬೇರು ತಂದು ಅವ್ರಿಗೆ ಅರ್ದು ಕೂಡಿಸಿ ಹಾಲಲ್ಲಿ ಹಾಕಿ ಇಬ್ರಿಗೂ ಕೂಡಿಸಿ ಅವರಿಬ್ಬರು ಹೊಂದ್ಕೊಳ್ಳೋ ಹಾಗೆ ಮಾಡುತ್ತೆ. ಆವಾಗ ಸುಕನ್ಯೆಗೆ ಸಂತೋಷ ಆಗುತ್ತೆ. ಸುಕನ್ಯಾ ಅಪ್ಪ ಕರ್ಕೊಂಡೋಗ್ಬಿಡೋಣ, ಇನ್ನೇನು ಡೈವರ್ಸ್ ಕೊಡಿಸಿ ವಾಪಸ್ ಕರ್ಕೊಂಡೋಗ್ಬಿಡೋಣ ಅಂತ ಐಡಿಯಾದಲ್ಲಿರ್ತಾನೆ. ಸುಕನ್ಯಾ ಅತ್ತೆ ಕೂಡ ವಾಪಸ್ ಕರ್ಕೊಂಬಂದ್ಬಿಡ್ತೀವಿ ಅಂತ ಹೇಳಿ ಬಂದಿರ್ತಾಳೆ. ಆದರೆ ಸುಕನ್ಯೆಗೆ ಇದೆಲ್ಲ ಗೊತ್ತಿರಲ್ಲ. ಮಗಳು ಭಾಳ ಚೆನ್ನಾಗಾಗಬೇಕು, ರಾಮಣ್ಣನ ಜೊತೆನೇ ಜೀವನ ಪೂರ್ತಿ ಬದುಕಬೇಕು ಅನ್ನೋ ಆಸೆ ಅವಳದಾಗಿರುತ್ತೆ. ಹಾಗಾಗಿ ಅವಳಿಗೆ ತುಂಬಾ ಮನಸ್ಫೂರ್ತಿ ಒಪ್ಪಿಗೆ ಇದೆ. ಇವರು ಒಂದು 3 ಜನಕ್ಕೆ ಇಷ್ಟ ಇಲ್ಲ, ಅಷ್ಟು ಬಿಟ್ಟರೆ ಈ ಜಯಂಗೆ ಇಷ್ಟ ಇಲ್ಲ, ಮತ್ತು ಐಶು ಅತ್ತೆ ಮಗಳು, ಐಶು ಅಪ್ಪ, ಇಷ್ಟು ಜನಕ್ಕೆ ಇಷ್ಟ ಇಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.